9,000 ವಿದ್ಯಾರ್ಥಿಗಳಿದ್ದಾರೆ ನೋಡಿ. 150 ವಿದ್ಯಾರ್ಥಿಗಳಿಂದ ಪ್ರಾರಂಭ ಆಯಿತು, ಈಗ 9,000 ವಿದ್ಯಾರ್ಥಿಗಳಿದ್ದಾರೆ. ಜಾಲಪ್ಪನವರು ನಾವು ನೆನಪಬೇಕಾಗ್ತದೆ, ಇಷ್ಟೊಂದು ದೊಡ್ಡ ವಿದ್ಯಾಸಂಸ್ಥೆಗಳನ್ನು ಕಟ್ಟಿ ಬಹಳ ದೀರ್ಘಕಾಲ ಬದುಕಿ ಅವರು ಬರೀ ರೈತರ ಪರವಾಗಿರಲಿಲ್ಲ, ಶಿಕ್ಷಣದ ಪ್ರೇಮಿಯೂ ಕೂಡ ಆಗಿದ್ರು. ಆಮೇಲೆ ಜಾಲಪ್ಪನವರು ಒಬ್ಬ ಸ್ವಾಭಿಮಾನಿ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, 1996 ದೇವೇಗೌಡರು ಪ್ರಧಾನಮಂತ್ರಿ ಆದಾಗ ನಾನು ಹೋಗಿದ್ದೆ. ಜಾಲಪ್ಪನವರು ಕೂಡ ಪ್ರಮಾಣಪತ್ರ ಸ್ವೀಕಾರ ಮಾಡ್ತಾ ಇದ್ರು. ಇಬ್ರಾಹಿಂ ಜಾಲಪ್ಪನವರು ಕರ್ನಾಟಕದಿಂದ ಮಂತ್ರಿಗಳಾಗಿದ್ದರು. ಇಬ್ರಾಹಿಂ ಅವರಿಗೆ ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟು ಜಾಲಪ್ಪನವರಿಗೆ ಸ್ಟೇಟ್ ಮಿನಿಸ್ಟರ್ ಮಾಡುವುದಿಲ್ಲ. ಜಾಲಪ್ಪನವರು ಪ್ರಮಾಣಪತ್ರ ತಗೊಳ್ಳೇ ಇಲ್ಲ, ಅಲ್ಲಿನೇ ರಾಜೀನಾಮೆ ಕೊಟ್ಟು ನಾನು ಪ್ರಮಾಣಪತ್ರ ತಗೊಳ್ಳಲ್ಲ ಅಂತ ಹೇಳಿ ಸ್ವಾಭಿಮಾನಿ ಜಾಲಪ್ಪನವರು. ನಮ್ಮ ಸಂಬಂಧ ಹೆಂಗಿತ್ತಪ್ಪ ಅಂತಂದ್ರೆ, ನಾನು ಅವರ ಮನೆಯ ಸದಸ್ಯರಾಗಿ ನೋಡ್ತಾ ಇದ್ದೆ. ನಾನು ನನ್ನ ರಾಜಕೀಯ ಭವಿಷ್ಯ ರೂಪಿತ ಆಗ್ಬೇಕಾದ್ರೆ ಇವತ್ತು ಜಾಲಪ್ಪನವರು ಈ ಸ್ಥಾನಕ್ಕೆ ತಲುಪಿದ್ರೆ ಜಾಲಪ್ಪನವರು ಕಾರಣ ಅಂತ ಮಾತನಾಡಿ. 96ರಲ್ಲಿ ದೇವೇಗೌಡರು ಪ್ರಧಾನಮಂತ್ರಿಯಾಗಿ ಹೋದ್ಮೇಲೆ ಮುಖ್ಯಮಂತ್ರಿ ಆಗಿದ್ರು, ಇನ್ನು ಪ್ರಧಾನಮಂತ್ರಿ ಆಗಿ ಹೋದ್ಮೇಲೆ ನನಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತೇಳಿ ಹಠ ಮಾಡಿದವರಲ್ಲಿ ಜಾಲಪ್ಪನವರು ಕೂಡ ಒಬ್ಬರು ಅಂತ ಮಾತುಗಳನ್ನ ಮೊದಲಿಗರು ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಅವ್ರಿಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ಲೇಬೇಕು ಅಂತ ಕನಸನ್ನ ಕಂಡಿದ್ರು. ನಾನು ಇವತ್ತು ಬಹುಶಃ ಮುಖ್ಯಮಂತ್ರಿ ಆದ್ಮೇಲೆ ನಾನು ಅನೇಕ ಸಾರಿ ಜಾಲಪ್ಪನನ್ನು ಭೇಟಿ ಮಾಡಿದ್ದೀನಿ. ಯಾವಾಗ ಉಗ್ರನಿಗೆ ಫೋನ್ ಮಾಡೋರು, ನನಗೆ ಜೆ.ಪಿ. ನಾರಾಯಣ ಅವರಿಗೆ ನಮ್ಮನ್ನೆಲ್ಲ ಮುಂದೆ ಕರೆಯಲು, ಉಗ್ರನಿಗೆ ನನಗೆ ಜೆ.ಪಿ. ನಾರಾಯಣ ಕರೆಯಲು. ಜಾಲಪ್ಪನವರು ಎಂತ ಹೃದಯವಂತರು, ಅವರೇ ಸ್ವತಃ ಖಾರ ಎಂತ ಖಾರ ಹಾಕಬೇಕು, ಎಷ್ಟು ಖಾರ ಹಾಕಬೇಕು ಅಂತೇಳಿ, ಉಪ್ಪು ಹಾಕಬೇಕು, ಎಷ್ಟು ಉಪ್ಪು ಹಾಕಬೇಕು ಅಂತೇಳಿ ಮಾಡ್ತಕ್ಕಂಥದ್ದು. ಈಗ ಸನ್ಮಾನ ಮಾಡೋದಲ್ಲ ಅವರಿಗೆ ನಂಗೆ ತುಪ್ಪ ದೋಸೆ ಹಾಕುವಂತ ತುಪ್ಪ ದೋಸೆ ತುಪ್ಪ ದೋಸೆ ಆಡಿಸಿ ಜಾಲಪ್ಪನಲ್ಲಿ ಜಾಲಪ್ಪನ ಮನೆಯಲ್ಲಿ ವಿಶೇಷವಾಗಿ ಆ ತುಪ್ಪ ದೋಸೆ ಹಾಕಿಸಿ ಅವರೇ ಸ್ವತಃ ನಾಟಿ ಕೋಳಿ ಸಾರು ಮಾಡೋರು. ಅವರು ಒಬ್ಬ ಹೃದಯವಂತ ಅನ್ನೋದಕ್ಕೆ ಎಲ್ಲ ಸಾಕ್ಷಿಗಳು. ಯಾರಪ್ಪ ಒಬ್ಬ ಒಳ್ಳೆ ದೋಸ್ತು, ಒಬ್ಬ ಒಳ್ಳೆ ಆತಿಥ್ಯ ಕೊಡ್ತಕ್ಕಂಥದ್ರಲ್ಲಿ ಬಹಳ ವಿಷಯಗಳು. ನನಗೆ ಚೀಫ್ ಮಿನಿಸ್ಟರ್ ಯಾರು ಆಗಬೇಕು ಅಂತ ಹೇಳಿ ಚರ್ಚೆ ನಡೀತಾ ಇತ್ತು. ನಾಳೆ ಇದ್ರು, ಬೇರೆಯವರ ಇದ್ದ, ಆಮೇಲೆ ಸಿದ್ದೆ ಇತ್ತು, ಆಮೇಲೆ
ಬೊಮ್ಮಾಯಿಯವರಿಗೂ ಜಯೇಶ್ ಪಟೇಲ್ ದೇವೇಗೌಡರಿಗೆ ನೇರವಾಗಿ ದೇವೇಗೌಡರಿಗೆ ಸಿದ್ದರಾಮಯ್ಯನಿಗೆ ಮುಖ್ಯಮಂತ್ರಿ ಮಾಡಲೇಬೇಕು ಅಂತೇಳಿ ನೇರವಾಗಿ ಕೇಳಿದವರು ಬೊಮ್ಮಾಯಿಯವರಿಗೆ ಜಯೇಶ್ ಪಟೇಲರಿಗೆ ನನಗೂ ಜಯೇಶ್ ಪಟೇಲ್ ಬದಿಯಲ್ಲಿ ಜಯೇಶ್ ಪಟೇಲ್ ನಾನಾಗಬೇಕು ಮುಖ್ಯಮಂತ್ರಿ ಆಗ ನೇರವಾಗಿ ದೇವೇಗೌಡರಿಗೆ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿದವರು ಜಾಲಪ್ಪನವರು. ಆಮೇಲೆ ಕಾಂಗ್ರೆಸ್ ಅಹಿಂದ ವಾರ್ಕರ ಅಂತ ಒಬ್ಬರು ಲಾಯರ್ ಜಾಲಪ್ಪನವರು ಒಂದು ಅಹಿಂದ ಸಮಾವೇಶ ಮಾಡೋಣ ಕೋಲಾರದಲ್ಲಿ ಅಂತ ಹೇಳಿದ್ರು. ಆಯ್ತು ಮಾಡಿ ಖರ್ಚೆಲ್ಲ ಜಾಲಪ್ಪನವರೇ ಹಾಕ್ತಿದ್ರು. ನಾನು ನನ್ನನ್ನ ಉದ್ಘಾಟಕರಾಗಿ ಕರ್ತ ಹೋಗಿದ್ರು ಜಾಲಪ್ಪನವರು. ದೊಡ್ಡ ಸಮಾವೇಶ ಅಹಿಂದ ಸಮಾವೇಶ ಮುನಿಯಪ್ಪನವರು ಬಂದಿದ್ರು, ನೀವಿದೆಯಾ ನಾನು ಉದ್ಘಾಟಕ ಜಾಲಪ್ಪನವರು ಅಧ್ಯಕ್ಷತೆ. ಅಲ್ಲಿಂದ ಶುರುವಾಯಿತು. ನೀವು ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಏನಪ್ಪ ಅಂತಂದ್ರೆ ಜಾಲಪ್ಪನವರು ಸಾಮಾಜಿಕ ನ್ಯಾಯದ ಪರ ಇದ್ದರು. ಹಿಂದುಳಿದವರು ಅಷ್ಟೇ ಅಲ್ಲ, ಯಾರು ಬಡವರಿದ್ದಾರೆ, ಯಾರು ರೈತರಿದ್ದಾರೆ, ಅವರಿಗೆ ನ್ಯಾಯ ಸಿಗಬೇಕು ಅಂತಕ್ಕಂಥದ್ದು ಅವರ ಅಚಲವಾದಂಥ ಭಕ್ತಿಯಾಗಿತ್ತು. ಅದರಿಂದ ಜಾಲಪ್ಪನವರಿದ್ದಾರಲ್ಲ ಬಹಳ ಇದು ಅಟ ಅದನ್ನ ಸಾಧಿಸದೆ ಬಿಟ್ಟಿರಲಿಲ್ಲ. ಏನಾದ್ರು ಅವ್ರ ಮನಸ್ಸಿನಲ್ಲಿ ಇಂಥದ್ದು ಮಾಡಬೇಕು ಅಂತ ಬಂದ್ರೆ ಅದನ್ನ ಮಾಡೇ ಬಿಟ್ಟಿದ್ರು. ಆಮೇಲೆ ನಾನು 16 ಬಜೆಟ್ಗಳನ್ನು ಮಂಡಿಸಬೇಕಾದ್ರೆ, ನಾನು ಹಣಕಾಸು ಮಂತ್ರಿ ಆಗ್ಬೇಕಾದ್ರೆ ಜಾಲಪ್ಪನವ್ರನ್ನ ಕಾರಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂತಂದ್ರೆ ನಾನು ಸಿದ್ಯ ದೇವೇಗೌಡ ಜಾಲಪ್ಪ ಸಿದ್ದಿ ಜ್ಞಾಪಕ ಇದೆಯಾ? ಜಾಲಪ್ಪ ಗೆಸ್ಟ್ ಹೌಸ್ ಅಲ್ಲಿ ಕೂತ್ಕೊಂಡು ಮಂತ್ರಿಮಂಡಲ ಮಾಡೋದು. ಸಿದ್ದೆ ಅವರು ನನಗೆ ಹೋಗಬೇಕು ಅಂತಂದ್ರೆ, ಜಾಲಪ್ಪನವರು ನಾನು ರೆವಿನ್ಯೂ ಬೇಕು ಅಂತಂದ್ರೆ, ಆಗ ಜಾಲಪ್ಪನವರು ಇದೆಲ್ಲ ನೀವು ಫೈನಾನ್ಸ್ ತಗೋ, ನಾನು ರೆವಿನ್ಯೂ ಮಿನಿಸ್ಟರ್ ಅಂತ ಹೇಳಿದ್ರು. ಆಮೇಲೆ ನಾವು ಅಲ್ಲಿ ನಾನು ಫೈನಾನ್ಸ್ ಮಿನಿಸ್ಟ್ರು, ಹಿಂದೆ ಹೋಮ್ ಮಿನಿಸ್ಟ್ರು, ಜಾಲಪ್ಪ ರೆವಿನ್ಯೂ ಮಿನಿಸ್ಟ್ರು, ದೇವೇಗೌಡರು ಮುಖ್ಯಮಂತ್ರಿ. ನಾವು 4 ಜನ ಕೂತ್ಕೊಂಡು ತೀರ್ಮಾನ ಮಾಡಿದ್ರೆ ಆಮೇಲೆ ರಾಮಕೃಷ್ಣ ಹೆಗಡೆಯವರು, ಬೊಮ್ಮಾಯಿಯವರು, ಜಯೇಶ್ ಪಟೇಲ್ ಅವರೆಲ್ಲ ಕೆಲವನ್ನೆಲ್ಲ ಮಂತ್ರಿಮಂಡಲಕ್ಕೆ ಸೇರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಅದರಿಂದ ಜಾಲಪ್ಪನವರು ಒಬ್ಬ ಒಳ್ಳೆಯ ಸ್ನೇಹಿತ ಅಷ್ಟೇ ಅಲ್ಲ, ಅವರನ್ನು ಕಳ್ಕೊಂಡಿರ್ತಕ್ಕಂಥದ್ದು ಒಬ್ಬ ನಮ್ಮ ಮನೆಯ ಹಿರಿಯಣ್ಣನನ್ನ ಕಳ್ಕೊಂಡಷ್ಟೇ ನೋವಾಗ್ತದೆ. ಜಾಲಪ್ಪನವರು ಬಹಳ ಅಪರೂಪದ ರಾಜಕಾರಣಿ. ಕರ್ನಾಟಕ ಕಂಡಂತ ಅಪರೂಪದ ರಾಜಕಾರಣದಲ್ಲಿ ಒಬ್ಬರು ಅಂತಕ್ಕಂಥದ್ದು. ಮತ್ತೆ ಧೈರ್ಯ ಬಹಳ ಚೆನ್ನಾಗಿತ್ತು, ಬಹಳ ಧೈರ್ಯವಂತರು, ಛಲಗಾರರು, ಹೃದಯವಂತರು, ಒಳ್ಳೆ ಮನುಷ್ಯರು, ಮನುಷ್ಯತ್ವ ಇದ್ದಂತ ವ್ಯಕ್ತಿ ಅಂತ ಮಾತುಗಳಲ್ಲಿ ಸಂದರ್ಭದಲ್ಲಿ ಹೇಳ್ತಾರೆ. ಅವರು ಬದುಕಿದ್ರೆ ಈಗ 3 ವರ್ಷ 96 ವರ್ಷ ಬದುಕಿದ್ರು. 96 ವರ್ಷ ಬದುಕಿದ್ರು. ಇನ್ನೂ
100 ವರ್ಷಕ್ಕಿಂತ ಹೆಚ್ಚಾಗಿ ಇರಬೇಕಾಗಿತ್ತು. ಅವ್ರ ಕೊನೆಯಲ್ಲಿ ಸ್ವಲ್ಪ ಬೇಕಾದ್ರು ಅಷ್ಟು ಬಹಳ ಕಾಲ ಅನಾರೋಗ್ಯಗಳು ಸಾಮಾನ್ಯವಾಗಿ ಅಲ್ಲಿ ಕೋಲಾರದಲ್ಲಿ ತನಕ ಅಲ್ಲೇ ಹೆಚ್ಚಾಗಿ ಎಷ್ಟೊತ್ತಲ್ಲೇ ಇರ್ತೀನಿ. ನಾನು ಆಗಾಗ ಹೋಗ್ತಿದ್ದೆ ನೋಡೋದು. ಅವರಂತ ಒಬ್ಬ ಹೃದಯವಂತ ವ್ಯಕ್ತಿಯನ್ನು ಇವತ್ತು ನಾವು ಕಳ್ಕೊಂಡಿದ್ದೀವಿ. ಅವರಿಗೆ ಶಾಂತಿ ದೊರಕಲಿ, ಅವರ ಆದರ್ಶಗಳು, ಅವರು ನಂಬಿದಂಥ ವಿಚಾರಗಳು, ಅವುಗಳನ್ನ ನಾವು ಮುಂದುವರಿಸತಕ್ಕಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ಜಾಲಪ್ಪ ಕುಟುಂಬವರ್ಗದವರಿಗೆ ಶಕ್ತಿ ಕೊಡಲಿ ಅಂತೇಳಿ ಮತ್ತೊಮ್ಮೆ ಪ್ರಾರ್ಥನೆಯನ್ನು ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಜಾಲಪ್ಪ.